ಕೆಲವು ಯೂಟ್ಯೂಬರ್ಗಳು ಸಂಬಂಧಪಡದೇ ಇದ್ದವರು ಅದನ್ನು ದೊಡ್ಡ ಆಂದೋಲನವಾಗಿ ರೀತಿಯಲ್ಲಿ ಮಾತಾಡಿ ಯಾರೋ ಒಬ್ಬ ಅನಾಮಯಿಕ ಬಂದು 15 ಕಡೆ ಹೆಣ ನಾನೇ ಊತಿದ್ದೀನಿ, ಅತ್ಯಾಚಾರ ಮಾಡಿರೋದು ಗೊತ್ತು, ಕೊಲೆ ಮಾಡಿ ಉಣವ್ರೆ ಅಂತ ಹೇಳವ್ರೆ. ಅಂದರೆ ಕೊಲೆ ಮಾಡಿರೋದು ಅತ್ಯಾಚಾರ ಮಾಡಿರೋದು ಅನಾಮಕಿನ ಗೊತ್ತವನೇ ಅಂದರೆ ಫಸ್ಟ್ ಅವನು ಕಲ್ಪ್ರಿಟು, ಅವನನ್ನು ಗಲ್ಲಿಗೇರಿಸ್ಬೇಕು. ಯಾಕಂದರೆ ಅವಾಗ ಅವ್ನು ಹೇಳ್ಬೋದಾಗಿತ್ತಲ್ಲ ಹಿಂಗೆ ಕೊಲೆ ಮಾಡಿ ನನಗೆ ಹೆಣ ಉಣ್ಸೋಕೆ ಕೊಟ್ಟವ್ರೆ ಅಂತೇಳಿ. ಮತ್ತು ತಾವು ಅರ್ಥ ಮಾಡ್ಕೊಬೇಕಾದ್ರೆ ಒಂದು ಹೆಣ ಉಣ್ಬೇಕಾದ್ರೆ ಒಬ್ಬನ ಕೈಯಲ್ಲಿ ಆಗೋದಿಲ್ಲ, ಕನಿಷ್ಠ 4 ಜನ ಮಾಡಬೇಕು. ಯಾರ ಜೊತೆಯಲ್ಲಿ ಇವನು ಹೆಣ ಉಣವನೆ, ಯಾರ್ಯಾರ ಜೊತೆಯಲ್ಲಿ ಅವನು ಹೇಳ್ಬೇಕಲ್ಲ. ಇವನು ಅಲ್ಲಿನ ಪ್ರಕಾರ ನಮ್ಗೆ ಗೊತ್ತಿರೋ ಪ್ರಕಾರ ಅವನು ಧರ್ಮಸ್ಥಳದಲ್ಲಿ ಯಾವುದು ನೇತ್ರಾವತಿ ನದಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ತಾರೆ, ಕಾಲು ಜಾರಿ ಸತ್ತಿರ್ತಾರೆ, ಈ ಥರ ಕೆಲವರ ಶವಗಳನ್ನು ಸಂಸ್ಕಾರ ಮಾಡ್ತಾಯಿದ್ದ, ಅವ್ರ ಒಡವೆಗಳನ್ನು ಕದೀತಾ ಇದ್ದ ಅಂತೇಳಿ ಅವ್ನು ಕೆಲಸದಿಂದ ತೆಗೆದಿದ್ದೀವಿ ಅಂತೇಳಿ ಅದಾದಮೇಲೆ ಕೇರಳಕ್ಕೆ ಹೋದ. ಅದಾದಮೇಲೆ ಅವನು ಮತಾಂತರ ಆಗವನೆ. ಮತಾಂತರ ಆಗಿರ್ತಕ್ಕಂಥವ್ನು ಬಂದು ಇವತ್ತು ಅದನ್ನು ಮಾಡಿಕೊಂಡು ಆ ಧರ್ಮ ಶ್ರದ್ಧೆ ಇರ್ತಕ್ಕಂಥ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೇ ಅಪಪ್ರಚಾರ ಸ್ಟಾರ್ಟ್ ಮಾಡೋರೆ, ಬಾಯಿಗೆ ಬಂದಾಗ ಮಾತಾಡ್ತಾವ್ರೆ. ನಾನು ಯಾರು ತಪ್ಪು ಮಾಡೋರೋ ಈಗೇನು SIT ತನಿಖೆ ಆಗ್ತಾಯಿದೆಯೋ ಅದಕ್ಕೆ ನಮ್ಮದೇನು ವಿರೋಧ ಇಲ್ಲ. ಇವತ್ತು SIT ಆಲ್ರೆಡಿ 15 ಕಡೆ 13 ಕಡೆ ಗುಂಡಿಗಳನ್ನು ನೀರು ತೋರಿಸೋರೆ. ಒಂದು ಕಡೆ ಎಲ್ಲೋ ಸಿಕ್ತು, ಅದು ನೋಡಿದ್ರೆ ಯಾರೋ ಪುರುಷಂದು ಅಂತ ಹೇಳಿ ಬಂತು. ಈ ಥರ ಸುಳ್ಳು ಎಲ್ಲ ಕೂಡ ಮಾಡಿ ಅಪಪ್ರಚಾರ ಮಾಡಿ ನಮ್ಮ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಾ ಇರೋದ್ರಿಂದ ನಾವು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 200 ಕಾರುಗಳಲ್ಲಿ ನಾವು ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಸ್ಲೋಗನನ್ನು ಹಾಕ್ಕೊಂಡು ಕೇಸರಿ ಧ್ವಜವನ್ನು ಕಟ್ಕೊಂಡು ನಾವು 16ನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಅಲ್ಲಿಂದ ಮುಗಿಸ್ಕೊಂಡು ಮಾರನೇ ದಿನ ನಾವು ವಾಪಸ್ಸನ್ನು ಬರ್ತಾ ಇದ್ದೀವಿ. ಇದು ಆದಮೇಲೆ ಇಡೀ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿ ಜನಜಾಗೃತಿಯನ್ನು ಮಾಡ್ತಾರೆ. ನಾವು ಧರ್ಮಸ್ಥಳದ ಜೊತೆಯಲ್ಲಿದ್ದೀವಿ. ಆ ಧರ್ಮಸ್ಥಳದ ಶ್ರದ್ಧೆಯನ್ನು ಕೆಡಿಸೋದಕ್ಕೆ ಯಾರ ಕೈಯಲ್ಲೂ ಕೂಡ ಆಗೋದಿಲ್ಲ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಬೇರೆ. ಏನು ನೀವು ಮಾಡ್ತಾ ಇರೋದು ಯೂಟ್ಯೂಬ್ಗಳಲ್ಲಿ?